ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 25ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅವಿದ್ವಾಂಸಃ ಅನ್ನುವಂಥ ಪದ ಯಾವ ಶ್ರೇಣಿಯ ಅಜ್ಞಾನಿಯ ವಾಚಕವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ. ಬೇರೆ ಬೇರೆ ಅಧ್ಯಾಯದಲ್ಲಿ ಅದರ ಬಗ್ಗೆ ಏನೇನು ಹೇಳಿದ್ದಾರೆ ವಿವರಣೆ ಅದೆಲ್ಲ ನಾವು ತಿಳ್ಕೊಂಡ್ವಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯಥಾ ಮತ್ತು ತಥಾ ಈ ಎರಡೂ ಪದಗಳ ಪ್ರಯೋಗವನ್ನ ಮಾಡಿ ಭಗವಂತ ಯಾವ ಭಾವವನ್ನ ತೋರಿಸಿದಾನೆ ಅಂದ್ರೆ ಅರ್ಥ ಏನು, ಯಥಾ ತಥಾ ಅಂತ ಯಾಕೆ ಹೇಳಿದಾನೆ ಇಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಉತ್ತರ ಏನು ಅಂತಂದ್ರೆ, ಸ್ವಾಭಾವಿಕವಾಗಿ ಸ್ನೇಹ, ಆಸಕ್ತಿ ಮತ್ತೆ ಭವಿಷ್ಯದಲ್ಲಿ ಅವುಗಳಿಂದ ಸುಖ ಸಿಗುತ್ತೆ ಅನ್ನುವಂಥ ಆಸೆ ಇರೋ ಕಾರಣ ತಾಯಿ ತನ್ನ ಮಗುವನ್ನ ಯಾವ ರೀತಿ ನಿಜವಾದ ಒಂದು ಆತ್ಮೀಯ ಪ್ರೀತಿ, ಉತ್ಸಾಹ ಮತ್ತೆ ತತ್ಪರತೆಯಿಂದ ಲಾಲನೆ ಪಾಲನೆ ಮಾಡ್ತಾಳೋ ಆ ರೀತಿ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತಾಯಿ ಒಂದು ನಿಜವಾದಂತಹ ಪ್ರೀತಿಯನ್ನ ತೋರಿಸ್ತಾಳೆ, ನಿಜವಾದಂತ ಒಂದು ಉತ್ಸಾಹವನ್ನ ತೋರಿಸ್ತಾಳೆ, ಮತ್ತೆ ಅದನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡ್ತಾಳೆ. ಅದಕ್ಕೆ ಅಂತ ತನ್ನ ಸರ್ವಸ್ವವನ್ನು ಇಡ್ತಾಳೆ. ಆ ರೀತಿ ನೋಡ್ಕೊಳ್ತಾಳಲ್ಲ, ಇಂಥ ಒಂದು ನೋಡಿಕೊಳ್ಳುವಂಥ ರೀತಿ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಯಾವ ಮನುಷ್ಯರಿಗೆ ಕರ್ಮಗಳಲ್ಲಿ ಮತ್ತೆ ಅವುಗಳಿಂದ ಸಿಗುವಂಥ ಭೋಗಗಳಲ್ಲಿ ಸ್ವಾಭಾವಿಕವಾದಂಥ ಆಸಕ್ತಿ ಇರುತ್ತೋ ಮತ್ತು ಅವುಗಳನ್ನ ವಿಧಿಸಿರುವ ಶಾಸ್ತ್ರಗಳಲ್ಲಿ ಅಂದ್ರೆ ಹೀಗೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಾರಲ್ಲ, ಅದರ ಮೇಲೆ ಯಾರಿಗೆ ವಿಶ್ವಾಸ ಇರುತ್ತೋ. ಈಗ ಕೆಲವರಿಗೇನು ಅಂತಂದ್ರೆ ವಿಶ್ವಾಸನೇ ಇರೋದಿಲ್ಲ. ಅದರಲ್ಲಿ ಹೇಳಿದ್ದೇನು ಮಾಡಿಬಿಟ್ರೆ ಆಗ್ಬಿಡುತ್ತಾ, ಹಂಗಾಗ್ಬಿಡುತ್ತಾ, ಹಿಂಗಾಗ್ಬಿಡುತ್ತಾ ಅಂತ ಡೌಟ್ ಪಡೋರೇ ಇರ್ತಾರೆ. ಅಂಥವ್ರು ಮಾಡೋದಕ್ಕೂ ಆಗಲ್ಲ, ಅವ್ರು ಮಾಡೋದೂ ಇಲ್ಲ. ಆದ್ರೆ ಕೆಲವರಿಗಿರುತ್ತೆ, ನಮಗೆ ಇಂಥ ಭೋಗಗಳೆಲ್ಲ ಭೋಗಿಸ್ಬೇಕು ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋ ಥರ ನಡ್ಕೊಂಡ್ರೆ ನಮ್ಗೆ ಅದೆಲ್ಲ ಆಗತ್ತೆ ಅನ್ನುವಂತಹ ಒಂದು ನಂಬಿಕೆ ಯಾರಲ್ಲಿ, ವಿಶ್ವಾಸ ಯಾರಲ್ಲಿ ಇರುತ್ತೋ ಅವರು ಯಾವ ರೀತಿ ನಿಜವಾದ ಆಸಕ್ತಿಯಿಂದ ಶ್ರದ್ಧೆ ಮತ್ತೆ ವಿಧಿಪೂರ್ವಕವಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥ ಕರ್ಮಗಳನ್ನ ಸಾಂಗೋಪಾಂಗವಾಗಿ ಮಾಡ್ತಾರೋ, ಅದೇ ರೀತಿ ಯಾರಿಗೆ ಶಾಸ್ತ್ರಗಳಲ್ಲಿ ಶ್ರದ್ಧೆ ಮತ್ತೆ ಶಾಸ್ತ್ರ ವಿಹಿತ ಕರ್ಮಗಳಲ್ಲಿ ಪ್ರವೃತ್ತಿ ಅನ್ನೋದು ಇರೋದಿಲ್ವೋ ಆ ಮನುಷ್ಯರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅಂದ್ರೆ ಯಾರಿಗೆ ಅದರಲ್ಲಿ ನಂಬಿಕೆ ವಿಶ್ವಾಸ ಇರುತ್ತೋ ಅವ್ರು ಮಾಡ್ತಾರೆ. ಅದೇ ರೀತಿ ಅಂತ ಹೇಳಿದಾರಲ್ಲ, ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಯಥಾತಥಾ ಅಂತ ಹೇಳ್ತಾ ಇರೋದು. ಅಲ್ಲಿ ಹೇಗೆ ಮಾಡಿದಾರೋ ಇಲ್ಲಿ ಅವರು ಹಾಗೆ ಅಂತ ಹೇಳೋದಕ್ಕೋಸ್ಕರ. ಯಾರಿಗೆ ಶಾಸ್ತ್ರಗಳಲ್ಲಿ ಅದರಲ್ಲೆಲ್ಲ ಯಾರಿಗೆ ನಂಬಿಕೆ ಇರೋದಿಲ್ವೋ ಅಂಥವ್ರು ಅದನ್ನ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಯಥಾ ಮತ್ತು ತಥಾ ಪದಗಳನ್ನ ಪ್ರಯೋಗ ಮಾಡಿ ಅಹಂಕಾರ, ಮಮತೆ, ಆಸಕ್ತಿ ಮತ್ತೆ ಕಾಮನೆ ಇದೆಲ್ಲ ಕಂಪ್ಲೀಟ್ ಆಗಿ ಹೋದ್ಮೇಲೂ ಕೂಡ ಜ್ಞಾನಿಗಳಾಗಿರುವಂತಹ ಮಹಾತ್ಮರು ಕೇವಲ ಲೋಕ ಸಂಗ್ರಹಕ್ಕೋಸ್ಕರ ಕರ್ಮಾಸಕ್ತ ಮನುಷ್ಯರ ಹಾಗೇನೆ, ಅಂದ್ರೆ ಈಗ ಅವರಲ್ಲಿ ಈಗ ನಾವೇ ನೋಡ್ತೀವಿ, ಅವರು ಆತ್ಮ ಸಾಕ್ಷಾತ್ಕಾರವಾಗೋಗಿರತ್ತೆ, ಆದ್ರೂ ಅವರೆಲ್ಲ ಕೆಲಸಗಳು ಮಾಡ್ತಾ ಇದ್ರೆ ಏನೋ ಆಸೆ ಇಲ್ಲ, ಆಸಕ್ತಿ ಇಲ್ಲ ಅಂತಂದ್ಮೇಲೆ ಅವ್ರು ಯಾಕೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲೂ ಪ್ರಶ್ನೆ ಬರುತ್ತಲ್ವಾ. ಅದಕ್ಕಿಲ್ಲಿ ಉತ್ತರ ಹೇಳ್ತಾ ಇದ್ದಾರೆ ನೋಡಿ. ಅವರಿಗೆ ಯಾವುದೇ ಕಾಮನೆಗಳು ಇಲ್ಲದೆ ಇರಬಹುದು, ಆದ್ರೆ ಅವರಲ್ಲಿ ಅಹಂಕಾರನೂ ಇರಲ್ಲ, ಮಮತೆ ಆಸಕ್ತಿ ಏನೂ ಇರೋದಿಲ್ಲ. ಆದ್ರೂ ಕೂಡ ಅಂತ ಮಹಾತ್ಮರು ಏನಕ್ಕೋಸ್ಕರ ಕೆಲಸಗಳನ್ನ ಮಾಡ್ತಾರೆ, ಲೋಕ ಸಂಗ್ರಹಕ್ಕೋಸ್ಕರ. ಆಮೇಲೆ ಕರ್ಮಾಸಕ್ತನಾದಂತಹ ಮನುಷ್ಯ ಯಾವ ರೀತಿ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಕರ್ಮಗಳನ್ನ ವಿಧಿಪೂರ್ವಕವಾಗಿ ಸಾಂಗೋಪಾಂಗವಾಗಿ ಅನುಷ್ಠ ಮಾಡಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಹೇಗೆ ಒಬ್ಬ ಕಾಮಾಸಕ್ತನಾದಂಥ ಮನುಷ್ಯ ಎಲ್ಲ ರೀತಿ ನೀತಿ ವಿಧಿ ವಿಧಾನಗಳನ್ನೆಲ್ಲ ಹೇಗೆ ಫಾಲೋ ಮಾಡ್ತಾನೋ ಅದೇ ರೀತಿ ಜ್ಞಾನಿಯಾದಂಥ ಮಹಾತ್ಮ ಕೂಡ ಎಲ್ಲವನ್ನೂ ಕೂಡ ವಿಧಿಪೂರ್ವಕವಾಗಿ ಸಾಂಗೋಪಾಂಗವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ ಅಂತಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕ ಸಂಗ್ರಹಕ್ಕೋಸ್ಕರ ಅಂತಂದ್ಬಿಟ್ಟು ಅವನಲ್ಲಿ ಕಾಮಾಸಕ್ತಿಯನ್ನ ಪೂರ್ಣ ಮಾಡಿಕೊಳ್ಳೋದಕ್ಕೆ ಮಾಡ್ತಾನೆ. ಇವನಿಗೆ ಕಾಮನೆಗಳಿರೋದಿಲ್ಲ, ಆದ್ರೆ ಲೋಕ ಸಂಗ್ರಹಕ್ಕೋಸ್ಕರ ಅವನು ಈ ರೀತಿ ಕೆಲಸಗಳನ್ನ ಮಾಡ್ತಾನೆ ಅನ್ನೋದನ್ನ ಅಂದ್ರೆ ಭಗವಂತನೇ ಸ್ವಯಂ ಇಲ್ಲಿ ಹೇಳ್ಬಿಟ್ಟಿದ್ದಾನೆ ಮಾಡಬೇಕು ಅಂತನ್ಬಿಟ್ಟು.
ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ವಿದ್ವಾನ್ ಇದರ ಅರ್ಥವನ್ನ ತತ್ವಜ್ಞಾನಿ ಅಂತ ತಿಳ್ಕೊಳ್ದೆ, ಶಾಸ್ತ್ರಜ್ಞಾನಿ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ಏನಾದ್ರೂ ತೊಂದ್ರೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ವಿದ್ವಾನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ತತ್ವಜ್ಞಾನಿ ಅಂತನ ತಿಳ್ಕೊಬೇಕಾ ಅಥವಾ ಶಾಸ್ತ್ರಜ್ಞಾನಿ ಅಂತಾನೂ ತಿಳ್ಕೊಬೋದಾ ಅಂತಂದ್ಬಿಟ್ಟು, ಉತ್ತರ ಏನು ಅಂತಂದ್ರೆ, ಇಲ್ಲಿ ವಿದ್ವಾನ್ ಜೊತೆಗೆ ಅಸಕ್ತಃ ಅನ್ನುವಂತಹ ವಿಶೇಷಣದ ಪ್ರಯೋಗ ಆಗಿದೆ. ಆ ಕಾರಣದಿಂದ ಇದರ ಅರ್ಥ ಕೇವಲ ಶಾಸ್ತ್ರಜ್ಞಾನಿ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ, ಶಾಸ್ತ್ರಜ್ಞಾನ ಮಾತ್ರದಿಂದ ಯಾವುದೇ ಮನುಷ್ಯ ಆಸಕ್ತಿರಹಿತನಾಗೋದಕ್ಕೆ ಸಾಧ್ಯ ಇಲ್ಲ. ಬರೀ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನ ತಿಳ್ಕೊಂಡಿದ ತಕ್ಷಣ ಆಗೋದಿಲ್ಲ. ಅದನ್ನ ತಿಳ್ಕೊಂಡು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕಂದ್ರೆ ಅವನಿಗೆ ತತ್ವ ಕೂಡ ಅರ್ಥ ಆಗಿರಬೇಕು. ಇಲ್ಲಿ ಶಾಸ್ತ್ರಗಳಲ್ಲಿ ಈ ರೀತಿ ಹೇಳ್ತಾ ಇರೋದಕ್ಕೆ ಅರ್ಥ ಏನು ಅಂತ ಅವನು ತತ್ವದಿಂದ ಅರ್ಥ ಮಾಡ್ಕೊಂಡಿರ್ತಾನೆ. ಅವನು ತನ್ನ ಜೀವನದಲ್ಲೂ ಕೂಡ ಅದನ್ನ ಫಾಲೋ ಮಾಡ್ತಾನೆ. ಅಂದ್ರೆ ಬಳಸ್ಕೊಂಡಿರ್ತಾನೆ, ಅನುಭವ ಪಟ್ಟಿರ್ತಾನೆ. ಅದ್ರಿಂದ ನಮಗೆ ಆಸಕ್ತಿ ಅನ್ನೋದು ಹೋಗುತ್ತೆ ಹೊರತು ಶಾಸ್ತ್ರಗಳನ್ನ ತಿಳ್ಕೊಂಡಿದ ತಕ್ಷಣ ಹೋಗಲ್ಲ. ಆಯ್ತಾ? ಈಗ ಮಹಾಭಾರತ ಕಥೆಯನ್ನ ಎಲ್ಲರೂ ತಿಳ್ಕೊಂಡಿದೀವಿ. ಹಾಗಂತ ಎಲ್ರೂ ಆಸಕ್ತಿ ರಹಿತರಾಗ್ಬಿಟ್ಟಿದೀವಾ? ಇಲ್ಲ. ಆ ಮಹಾಭಾರತದಲ್ಲಿರುವಂತ ತತ್ವವನ್ನ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಮಾತ್ರ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಶಾಸ್ತ್ರಜ್ಞಾನಿಯ ಬಗ್ಗೆ ಹೇಳ್ತಾ ಇರೋದಲ್ಲ ವಿದ್ವಾನ್ ಅಂತಂದ್ರೆ ಅನ್ನೋದು ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.